ಸಕ್ಕರೆ ಮಂಡ್ಯದಲ್ಲಿ ಒಂದು ವಿಚಿತ್ರ ಪ್ರಕರಣ ಇದು. ಗ್ರಾಮ ಪಂಚಾಯತಿಗೆ ಯುವಕರು ಒಂದು ವಿಚಿತ್ರ ಲೆಟರ್ ಬರೆದಿದ್ದಾರೆ. ಮದುವೆ ಆಗಿಲ್ಲ ಎನ್ನುವ ಕಾರಣಕ್ಕಾಗಿ ನಮಗೋಸ್ಕರ ಒಂದು ಮಠ ಕಟ್ಬಿಡಿ ಅಂತ ಹೇಳಿ. ಮಠ ಕಟ್ಬಿಟ್ರೆ ನಾವು ಸನ್ಯಾಸಿಯಾಗಿ ಪರ್ಮನೆಂಟ್ ಆಗಿ ಮಠದಲ್ಲಿ ಉಳ್ಕೊಂಡ್ಬಿಡ್ತೀವಿ. ಗ್ರಾಮ ಪಂಚಾಯತಿಗೆ ಅವಿವಾಹಿತರಿಂದ ಮಠಕ್ಕೆ ಬೇಡಿಕೆ ಇದು. ನಮಗೊಂದು ಮಠ ಕಟ್ಟಿಕೊಡಿ ಅಂತ ಹೇಳಿ ವಿನೂತನವಾದ ಬೇಡಿಕೆಯನ್ನು ಕೊಟ್ಟಿದ್ದಾರೆ. ಮಂಡ್ಯದ ಮದ್ದೂರು ತಾಲೂಕಿನ ಮರಳಿಗ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಮದುವೆಗೆ ಹೆಣ್ಣು ಸಿಕ್ಕಿಲ್ಲ ಅಂತ ಹೇಳಿ ಹತಾಶೆಗೊಳಗಾಗಿ ಯುವಕರು ಈ ಬೇಡಿಕೆಯನ್ನು ಇಟ್ಟಿದ್ದಾರೆ. ಮದುವೆಯಾಗದ 30ಕ್ಕೂ ಹೆಚ್ಚು ಯುವಕರು ಮಠಕ್ಕೆ ಇಂಥ ವಿಚಿತ್ರ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ವಿಚಿತ್ರ ಅರ್ಜಿ ಕಂಡು ಒಂದು ಕ್ಷಣ ದಂಗಾಗಿ ಹೋಗಿದ್ದಾರೆ ಮರಳಿಗ ಗ್ರಾಮ ಪಂಚಾಯಿತಿಯ ಕಾರ್ಯಾಲಯದ ಅಧಿಕಾರಿಗಳು ಮನವಿಯನ್ನು ತಹಸೀಲ್ದಾರ್ ಗಮನಕ್ಕೆ ತರೋದಾಗಿ ತಿಳಿಸಿದ್ದಾರೆ. PDO ಪತ್ರದ ಸಾರಾಂಶ ಬಹಳ ಬ್ಯೂಟಿಫುಲ್ ಆಗಿದೆ. ವಿಷಯ ಮದುವೆಯಾಗದೇ ಇರುವ ಯುವಕರಿಗೆ ಕಾಲ ಕಳೆಯಲು ಮಠ ನಿರ್ಮಿಸಿಕೊಡುವ ಬಗ್ಗೆ. ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಾನು ಮತ್ತು ನಮ್ಮ ಸ್ನೇಹಿತರು ಸುಮಾರು 30ರಿಂದ 40 ವರ್ಷ ಮೀರಿ ಹೋಗಿದೆ, ಅಂದರೆ ಮದುವೆ ಡೇಟ್ ಬಾರ್ ಆಗೋಗಿದ್ದೀವಿ ನಾವು ಅಂತ. ಸೊ ಹೀಗಾಗಿ ಮದುವೆಯಾಗದೆ ಕಾಲ ಕಳೆಯಲು ಕಷ್ಟವಾಗ್ತಾ ಇದೆ. ಆದುದರಿಂದ ನಮಗೆ ಮತ್ತು ನಮ್ಮ ಸ್ನೇಹಿತರಿಗೆ ಕಾಲ ಕಳೆಯಲು ನಮಗೆ 30 ಮತ್ತು 40 ಅಡಿಯಲ್ಲಿ ಒಂದು ಮಠವನ್ನು ನಿವೇಶನವನ್ನು ಕೊಡಿ, ಮನೆಯನ್ನು ನಿರ್ಮಿಸಿಕೊಡಿ, ನಾವು ಕಾಲ ಕಳೆಯಲು ಅನುಕೂಲ ಮಾಡಿಕೊಡಲಿಕ್ಕೆ ಕೋರಿಕೆ ಅಂತ ಹೇಳಿ ಬರೆದಿದ್ದಾರೆ. ಇಂತಿ ನಿಮ್ಮ ವಿಶ್ವಾಸಿ ಪ್ರಸನ್ನ. ಈ ಲೆಟರ್ ನೋಡಿ ಎಲ್ಲರೂ ಕೂಡ ಪ್ರಸನ್ನ ಆಗಿಬಿಟ್ಟಿದ್ದಾರೆ. ಜೊತೆಗೆ ಯಾರ್ಯಾರು ಮದುವೆ ಆಗಿಲ್ವೋ ಆ ಅರ್ಜಿಯಲ್ಲಿ ಹಿಂದೆ ಅವರೆಲ್ಲರ ಹೆಸರು ಮತ್ತು ಸಿಗ್ನೇಚರ್ ಇದೆ. ನೋಡ್ಬೋದು ನೀವು. ಯಾರ್ಯಾರು ಮದುವೆ ಆಗಿಲ್ವೋ ಅವಿವಾಹಿತರ ಸಂಘ ಅಂತ ಮಾಡ್ಕೊಳ್ಳೋದಷ್ಟೇ ಬಾಕಿ. ಇವರು ಅವಿವಾಹಿತರ ಸಂಘ ಅಂತ ಮಾಡಿಕೊಂಡು ಅದರ ಪಟ್ಟಿಯನ್ನು ತಯಾರು ಮಾಡಿಕೊಂಡು ಈಗ ಒಂದು ಮಠ ಕಟ್ಟಿಸ್ಕೊಡಿ, ನಮಗೆ ಒಂದು ನಿವೇಶನ ಕೊಡಿ ಸರ್ಕಾರದಿಂದ ಅಂಥೇಳಿ. ಗ್ರಾಮ ಪಂಚಾಯತಿಗೆ ಚರಂಡಿ ಸರಿ ಇಲ್ಲ, ಲೈಟ್ ಸರಿ ಇಲ್ಲ, ವಿದ್ಯುತ್ ಕಂಬ ಇಲ್ಲ, ದಾರಿ ಇಲ್ಲ, 108 ಕಂಪ್ಲೇಂಟ್ಗಳು ಬರುತ್ತೆ. ಅದ್ರ ಜೊತೆಗೆ ಮದುವೆಯಾಗದವರ ನೊಂದಿರುವ ಯುವಕರ ಕಂಪ್ಲೇಂಟ್ ಇದು. ಈ ಕಂಪ್ಲೇಂಟ್ ಕಂಡು ನಿಜಕ್ಕೂ ಕೂಡ ಅಚ್ಚರಿಯಾಗಿದ್ದಾರೆ. ಇದಕ್ಕೆ ಕಾನೂನಿನಲ್ಲಿ ಎಲ್ಲ ಅವಕಾಶ ಇದೆ ಅಂತ ಹುಡುಕ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಕಾನೂನಿನಲ್ಲಿ ಅವಕಾಶ ಇದೆಯಾ ಅಂಥವ್ರಿಗೆ ಮಠವನ್ನು ನಿರ್ಮಾಣ ಮಾಡಲಿಕ್ಕೆ ಅನ್ನೋದು ದಂಗಾಗಿ ಹೋಗಿದ್ದಾರೆ. ಏನೋ ಆಗಲಿ ತಹಸೀಲ್ದಾರ್ಗೆ ಕಳಿಸ್ಕೊಡ್ತೀವಿ, ಅವ್ರೇನು ಮಾಡ್ತಾರೋ ಮಾಡಲಿ ಅಂತ ಹೇಳಿ ಗ್ರಾಮ ಪಂಚಾಯಿತಿಯವರು ಕ್ರಮವನ್ನು ವಹಿಸ್ತಾ ಇದ್ದಾರೆ.